ನಂದೂರು ಗ್ರಾಮದ ಬಾಬುನಾಯ ತಾಣದಲ್ಲಿ ನಡೆದಿರುವ ಈ ಘಟನೆ ಸುಮಾರು 15 ದಿವಸ ಅಲ್ಲಿಗೆ ಬಂತಿದ್ದು. ನಾವೆಲ್ಲ ಆ ಗ್ರಾಮಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾವು ಮನವಿ ಸಲ ಮಾಡಿದ್ದೀವಿ. ಇದನ್ನು ಈ ಸಮಸ್ಯೆಯನ್ನು ಬಗೆಹರಿಸ್ರಿ, ಇದು ಯಾರು ಮಾಡಿದ್ದಾರೆ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ರಿ ಅಂತ ಹೇಳಿ ನಾವು ಈಗಾಗಲೇ 6ನೇ ತಾರೀಕು ನಾವು ಈ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾವು ಮನವಿ ಪತ್ರ ಸಲ್ಲಿಸಿದ್ವಿ. ಆದರೂ ಸಹ ಇಲ್ಲಿವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇವರು ನಮ್ಮ ಸಮಾಜ ಅಂದರೆ ಇವರ ಕಾಲಿನ ಧೂಳಿನ ಕಿಮ್ಮತ್ತನ್ನು ತಿಳ್ಕೊಂಡಿದ್ದಾರೆ. ಇವತ್ತು ಈ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಯಾರೇ ಆಗಲಿ ಇವತ್ತು ಇವ್ರ ಚರ್ಮ ದಪ್ಪಾಗಿದೆ. ಈ ಬಂಜಾರ ಸಮಾಜಕ್ಕೆ ಅಂದರೆ ಇವತ್ತು ಕಾಲಿನ ಧೂಳಿನ ಸಮಾನ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ನಾವು ಹುಡುಗಿದರೆ ಈ ಕರ್ನಾಟಕದ ಸರ್ಕಾರನ ಉಲ್ಟಾ ಮಾಡೋದ್ರ ತಾಕತ್ತು ನಮ್ಮ ಸಮಾಜದಲ್ಲಿ ಇದೆ. ಇವತ್ತು ಈ ಸಮಾಜನ ಕೀಳಾಗಿ ನೋಡಿದರೆ ನಾವು ನಿಮ್ಮನ್ನು ತಕ್ಕ ಪಾಠನ ನಾವು ಕಲಿಸ್ತೀವಿ. ಈಗಾಗಲೇ ಮಜಾತಾಣದಲ್ಲಿ ಈ ರೀತಿನೇ ಮಾಡಿ ಇವತ್ತು ಮೂರ್ತಿ ಧ್ವಂಸ ಮಾಡಿ ಈ ಸರ್ಕಾರ ಬಿದ್ದೋಯ್ತು. ಈ ರೀತಿ ನಮ್ಮನ್ನು ಕೀಳಾಗಿ ಇದೇ ರೀತಿ ನಾವು ಮಾಡ್ಕೊತ ಹೋಗಿದ್ರೆ ಬರೋ ದಿನಗಳಲ್ಲಿ ನಿಮ್ಮನ್ನು ಪಾಠ ಕಲಿಸೋದು ದಿನಗಳು ಸನಿಯತ್ತ ಇದೆ ಅನ್ನೋದನ್ನು ನಾನು ಹೇಳಿಕ್ಕೆ ಬಯಸ್ತೀನಿ.